ನಮ್ಮ ನಾಯಕರು ಮುಂದಿನ 5 ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ಅವರು ಏನು ಈ ಒಂದು ಆರೋಪಗಳೇನು ಬರ್ತಾ ಇದೆ, ಆ ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾರು ಕೂಡ ಅಳ್ಳಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ದಲಿತ ಸಮುದಾಯದ ಸಚಿವರು ಅಂದ್ರೆ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾದಂತ ಸಚಿವರು ಪ್ರತ್ಯೇಕ ಸಭೆ ಮಾಡ್ತಾರೆ. ಮೊದಲಿಂದಾನು ನೋಡ್ರಿ, ಈಗ ನಮ್ಮ ಸಮಾಜದವರು ನಾವೆಲ್ಲ ಸೇರಿದ್ವಿ, ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಪರಮೇಶ್ವರ್ ಅವರು ಕೂಡ PCCಯ ಅಧ್ಯಕ್ಷರಾಗಿ ಸುಮಾರು 8 ವರ್ಷಗಳ ಕಾಲ ಕೆಲಸ ಮಾಡಿದಂಥವ್ರು. ಸತೀಶ್ ಜಾರಕಿಹೊಳಿ ಅವರು ಕೂಡ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿ ಇಟ್ಕೊಂಡಿರ್ತಕ್ಕಂಥವ್ರು. ಸೊ ಆ ಸಮಾಜದ ಕಷ್ಟ ಸುಖಗಳನ್ನು ಮಾತಾಡ್ತಕ್ಕಂಥದ್ದು, ಆ ಸಮಾಜದ ಏಳಿಗೆಯನ್ನು ಬಯಸ್ತಕ್ಕಂಥದ್ದು, ಜೊತೆಗೆ ರಾಜ್ಯದ ಈ ವಿದ್ಯಮಾನಗಳೇನಿರ್ತದೆ ಆ ವಿದ್ಯಮಾನಗಳನ್ನ ಯಾವ ರೀತಿ ನಾವು ಎದುರಿಸಬೇಕು ಅಂತಕ್ಕಂಥ ವಿಚಾರಗಳನ್ನ ಸಾಮಾನ್ಯವಾಗಿ ನೀವು ಕೂಡ ಚರ್ಚೆ ಮಾಡ್ತೀರಿ, ನಾವು ಕೂಡ ಚರ್ಚೆ ಮಾಡ್ತೀವಿ. ಅದರಲ್ಲಿ ತಪ್ಪೇನಿಲ್ಲ. ಅವರು ಏನು ಈ ಒಂದು ಆರೋಪಗಳೇನು ಬರ್ತಾ ಇದೆ, ಆ ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾರು ಕೂಡ ಅಳ್ಳಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ದಲಿತ ಸಮುದಾಯದ ಸಚಿವರು ಅಂದ್ರೆ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾದಂತ ಸಚಿವರು ಪ್ರತ್ಯೇಕ ಸಭೆ ಮಾಡ್ತಾರೆ. ಮೊದಲಿಂದಾನು ನೋಡ್ರಿ, ಈಗ ನಮ್ಮ ಸಮಾಜದವರು ನಾವೆಲ್ಲ ಸೇರಿದ್ವಿ, ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಪರಮೇಶ್ವರ್ ಅವರು ಕೂಡ PCCಯ ಅಧ್ಯಕ್ಷರಾಗಿ ಸುಮಾರು 8 ವರ್ಷಗಳ ಕಾಲ ಕೆಲಸ ಮಾಡಿದಂಥವ್ರು. ಸತೀಶ್ ಜಾರಕಿಹೊಳಿ ಅವರು ಕೂಡ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿ ಇಟ್ಕೊಂಡಿರ್ತಕ್ಕಂಥವ್ರು. ಸೊ ಆ ಸಮಾಜದ ಕಷ್ಟ ಸುಖಗಳನ್ನು ಮಾತಾಡ್ತಕ್ಕಂಥದ್ದು, ಆ ಸಮಾಜದ ಏಳಿಗೆಯನ್ನು ಬಯಸ್ತಕ್ಕಂಥದ್ದು, ಜೊತೆಗೆ ರಾಜ್ಯದ ಈ ವಿದ್ಯಮಾನಗಳೇನಿರ್ತದೆ ಆ ವಿದ್ಯಮಾನಗಳನ್ನ ಯಾವ ರೀತಿ ನಾವು ಎದುರಿಸಬೇಕು ಅಂತಕ್ಕಂಥ ವಿಚಾರಗಳನ್ನ ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.